ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣವಾ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ತಲೆನೋಯ್ತಾ ಇದೆ, ಜೊತೆಗೆ ಹೆವಿ ಬಿಸಿಲಿದೆ. ಯಾಕೋ ಈ ಕಣ್ಣು ಕೂಡ ತುಂಬಾ ಉರಿತಾ ಇದೆ. ಅಂದರೆ ಹೀಟ್ಗೋ ಇಲ್ಲ ಫೋನ್ ಜಾಸ್ತಿ ನೋಡೋದಕ್ಕೋ ಏನೋ ಗೊತ್ತಿಲ್ಲ, ಬಟ್ ಹೆವಿ ಕಣ್ಣು ನೋಯ್ತಾ ಇದೆ, ಜೊತೆಗೆ ಬಿಸಿಲು ಇದೆ. ಇವಾಗ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿ ನಿಂತಿದ್ದೀವಿ ಎಲ್ಲರೂ. ಸೊ ಇವಾಗ ಟಿ ವಿ ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ. ಹೊಸ ಟಿ ವಿ ತೊಗೊಂಡ್ವಿ ನಮ್ಮ ಅಕ್ಕನ ಮನೆಗೆ. ಸೊ ಅವ್ರು ಬಂದಿದ್ದಾರೆ. ಅವ್ರು ಬಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಾದಮೇಲೆ ಹೊರಡಬೇಕು. ಸೊ ಪಾಪುಗೆಲ್ಲ ರೆಡಿ ಮಾಡಿ ನಿಂತಿದ್ದೀನಿ. ಯಾಕೋ ಅವನಿಗೂ ಸ್ವಲ್ಪ ಮೈ ಸುಡ್ತಾ ಇದೆ ಅನಿಸುತ್ತೆ. ಸ್ವಲ್ಪ ಇವಾಗ ಫೋರ್ಟ್ ಪ್ಲಗ್ ಕಡೆ ಹೋಗಬೇಕು, ಅಂದರೆ ಜಯನಗರ್ಗೆ ಸ್ವಲ್ಪ ಕೆಲಸ ಇದೆ. ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಚೆನ್ನಾಗೈತೆ, ಬಟ್ ಒಡೆದೋಗೈತೆ. ನೋಡೋಕೆ ಮೇಲ್ಗಡೆ ಚೆನ್ನಾಗೈತೆ, ಸೀಳು ಬಿಟ್ಬಿಟ್ಟೈತಿರಲ್ಲ. ಲೇ ಓಪನೇ ಆಗಲ್ಲ ಕಣೆ, ಪ್ಲೇನೇ ಆಗಲ್ಲ. ಅದು ವೇಸ್ಟ್. ಇದು 28ವರೆನೋ 30 ಎಂತರಮ್ಮ, 30 ಒಳಗಡೆ ಅನಿಸುತ್ತೆ. ನಮ್ಮ ಪಾಪು ಇವತ್ತು ಮ್ಯಾಚಿಂಗ್ ಹಾಕ್ಕೊಂಡಿದ್ದೆ ಅಲ್ಲಮ್ಮ. ಓಕೆ ಬೇಬಿ, ಡನ್ ಇದೆಯಾ ನೀನು ಇವತ್ತು? ಹೂನದು ಓಕೆ ಬೇಬಿ, ಡನ್ ಇದೆ ಇವತ್ತು. ಆಟೋಗೆ ಪೇ ಮಾಡಿ ಇವಾಗ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ನೋಡೋಣ, ಫಸ್ಟು ಸೀರೆಗೆ ಬ್ಲೌಸ್ನ ಮ್ಯಾಚ್ ಮಾಡಬೇಕು, ಅಲ್ಲೋಗ್ಬೇಕು ಅಂದ್ಕೊಂಡಿದ್ದೀವಿ. ಅಲ್ಲಾದಮೇಲೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ವಿಡಿಯೋನ ನೋಡ್ತಾ ಇರಿ, ಗೊತ್ತಾಗುತ್ತೆ. ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಅಂಗಡೀಲಿ, ಲಾಸ್ಟ್ ಟೈಮು ಒಂದು 2 ಇಯರ್ ಬ್ಯಾಕ್ ಅನಿಸುತ್ತೆ. ನಾವು ಏನಿಲ್ಲ ಅಂದರೂ ಒಂದು 4-5 ಬ್ಲೌಸ್ ಒಟ್ಟಿಗೆ ತೊಗೊಂಡಿದ್ವಿ. ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ, ಮಿಕ್ಸ್ ಮ್ಯಾಚ್ ಆಗೋ ಥರ ಒಂದು 4-5 ಬ್ಲೌಸ್ ಒಟ್ಟಿಗೆ ತೊಗೊಂಡಿದ್ವಿ. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮೆಟೀರಿಯಲ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಸೊ ಹಾಗಾಗಿ ಈ ಸಲಿನೂ ಅಷ್ಟೇ, ಈ ಹಬ್ಬಕ್ಕೆ ತೊಗೊಂಡಿದ್ವಲ್ಲ ಸೀರೆಗಳು, ಅದಕ್ಕೆ ಬ್ಲೌಸ್ನ ಹೊಲ್ಸೋದು ಬೇಡ, ಈ ಥರ ಮಿಕ್ಸ್ ಮ್ಯಾಚ್ ಆಗಿ ತೊಗೊಂಬಿಡೋಣ. ಒಂದು 4-5 ಸೀರೆಗೆ ಆಗೋ ಥರ. ಹೇಗಿದ್ದರೂ ನಾವು ಬ್ಲೌಸ್ಗಳು ಯಾವುದೂ ಹೊಲ್ಸಲ್ಲ. ಸೊ ಹಾಗಾಗಿ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಇಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಈ ಸಲ ಯಾಕೋ ನಮ್ಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಜೊತೆಗೆ ಕಲೆಕ್ಷನ್ ಕೂಡ ತುಂಬ ಕಮ್ಮಿ ಇತ್ತು, ರೇಟ್ ಕೂಡ ತುಂಬ ಜಾಸ್ತಿ ಇತ್ತು. ಹೋದ್ಸಲ ಮೆಟೀರಿಯಲ್ ಅಂತೂ ಹೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ರೇಟ್ ಕೂಡ ನಮ್ಗೆ ತಕ್ಕಂಗೆ ಇತ್ತು. ಸೊ ಬಟ್ ಇವಾಗ ನಮಗೆ ಆ ಅಂಗಡೀಲಿ ಸೆಟ್ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಅಂಗಡೀಲಿ ಬಂದು ನೋಡಿದ್ವಿ. ಬಟ್ ಅಲ್ಲೂ ನಮ್ಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಸರಿ ನಾನು ಅದನ್ನು ಸ್ಟಿಚ್ ಮಾಡಿಸ್ಕೋತೀನಿ ಅಂತ ಹೇಳಿ ಕರ್ಕೊಬಂದ್ಲು. ನನಗೆ ಹೇಗಿದ್ರು ಮೀಶೋದಲ್ಲಿ ಮೊನ್ನೆ ಒಂದು ಆರ್ಡರ್ ಮಾಡಿ ತರಿಸಿದ್ನಲ್ಲ, ಸೊ ಡಾರ್ಕ್ ಬ್ಲೂಗೆ ಮೆರೂನ್ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಬ್ಲೌಸ್ ಅಂಗಡೀಲಿ ಯಾವುದೇ ರೀತಿ ಬ್ಲೌಸ್ ತೊಗೊಂಡಿಲ್ಲ. ಸೊ ಅದನ್ನೇ ಸ್ಟಿಚ್ ಮಾಡಿಸ್ಕೊಂಡು ಯಾವುದೋ ಒಂದು ಮ್ಯಾಚ್ ಮಾಡಿಕೊಂಡ್ರೆ ಆಯಿತು ಅಂತ ಸೀದಾ ಬೇರೆ ಏನಾದರೂ ಪರ್ಚೇಸ್ ಮಾಡೋಣ, ಸೊ ವರ್ತಿರೋದೇನಾದರೂ ತೊಗೊಳ್ಳೋಣ ಅಂತ ಹೇಳಿ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ.
ಅಮ್ಮ ಕಾರು ಮ್ಯೂಸಿಕ್ ಅಲ್ಲ ತಿನ್ಬೇಕಮ್ಮ ಸರಿ ಹೇಳಿ ಏನು ಇದ್ರ ಆಪೋಸಿಟ್ ನೀವು ಹೇಳಲ್ಲ ಕಮ್ಮಿ ಮಾಡ್ಕೊಡ್ತಾರೆ ಈ ಅಂಗಡಿಗೆ ಬನ್ನಿ. ಹೆವಿ ಕಲ್ತ್ಕೊಂಡಿರಿ ಇವಾಗ ಲಾಸ್ಟ್ ಒಬ್ರು ಹುಡುಗ ಮಾತಾಡಿದ್ರಲ್ಲ, ಸೊ ಅವ್ರ ಹತ್ರ ನಾವು ಜೀನ್ಸ್ಗಳನ್ನ ತೊಗೊಂಡ್ವಿ. ನಿಜ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ಒಬ್ಬೊಬ್ರ ಕಡೆ ಅಂತೂ ಯಾಕಾದರೂ ಬಂದ್ವಪ್ಪ ಇಲ್ಲಿಗೆ ಅನ್ನಿಸ್ಬಿಡುತ್ತೆ, ಆ ಥರ ರಿಯಾಕ್ಟ್ ಮಾಡ್ತಾರೆ. ಬಾರ್ಗಿನ್ ಮಾಡೋದು ನಮ್ಮಿದು ಇದು ಹುಟ್ಟುಗುಣ. ಎಲ್ಲರೂ ಅಷ್ಟೇ ಮಾಲ್ಗಳಲ್ಲಿ ಬಿಟ್ಟು ಈ ಥರ ಮಾಮೂಲಿ ಅಂಗಡಿಗಳಲ್ಲಿ ತೊಗೋತೀವಿ ಅಂದರೆ ಬಾರ್ಗಿನ್ ಮಾಡೇ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬೊಬ್ರಂತೂ ಈ ಒಂಥರ ವರ್ಸ್ಟಾಗಿ ಬಿಹೇವ್ ಮಾಡಿಬಿಡ್ತಾರೆ ನಮ್ಮ ಜೊತೆಗೆ. ಬಟ್ ಇವರಂತೂ ತುಂಬಾ ಖುಷಿಯಾಗಿ ಮಾತಾಡಿಕೊಂಡು, ನಿಜ ಅವರು ಎಷ್ಟು ಹೇಳಿದ್ದು ಗೊತ್ತಾ, 750 ರೂಪಾಯಿ ಹೇಳಿದ್ದು. ಬಟ್ ನಮಗೆ ಕೊಟ್ಟಿದ್ದು 500 ರೂಪಾಯಿಗೆ. ಅವ್ರು ಬಾರ್ಗಿನ್ ಒಪ್ಕೊಂಡ್ರು ಅಂತ ನಮಗೇನು ಖುಷಿಯಾಗಿಲ್ಲ, ಹೇಳ್ತಾ ಇರೋದು. ಇವಾಗ ಅವರು 750 ರೂಪಾಯಿಗೆ ಕೊಟ್ಟಿದ್ರು ಕೂಡ ನಮ್ಗೆ ಅಷ್ಟೇ ಖುಷಿ ಆಗ್ತಿತ್ತು. ಯಾಕಪ್ಪ ಅಂದರೆ ಅವರು ಅಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು. ಸೊ ಹಾಗಾಗಿ ಎಲ್ಲ ಏನಂತಾರೆ ವ್ಯಾಪಾರ ಮಾಡೋರಿಗೂ ನಾನು ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮಗೆ ನಮ್ಮ ಥರದವರು 1000 ಜನ ಇರ್ಬೋದು, ಬಟ್ ನಾವು ಒಬ್ಬರೇ ಅಲ್ವಾ. ನಮಗೆ ಇದು ಹೊಸ ಅಂದರೆ ನಾವು ತೊಗೊಳಕ್ಕೆ ಬಂದೇ ಬರ್ತೀವಿ, ಬಾರ್ಗಿನ್ ಮಾಡೇ ಮಾಡ್ತೀವಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಆ ಥರ ಮುಖ ಕೊಡ್ದಂಗೆ ಮಾತಾಡೋಕ್ಕೆ ಹೋಗಬೇಡಿ. ನಮಗೆ ಯಾವತ್ತೂ ಈ ಥರ ಆಗಿಲ್ಲ, ಅಷ್ಟು ವರ್ಸ್ಟಾಗಿ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಬಟ್ ಒಬ್ಬೊಬ್ರಂತೂ ತುಂಬಾ ತೊಗೊಂಡ್ರೆ ತೊಗೊಳ್ಳಿ, ಇಲ್ಲಾಂದರೆ ಬಿಡಿ ಅನ್ನೋ ಥರ ಮಾತಾಡ್ಬಿಡ್ತಾರೆ. ಅದೊಂದು ಇಷ್ಟ ಆಗಿಲ್ಲ ಅಷ್ಟೇ. ಆ ಥರ ಯಾರೂ ಕಸ್ಟಮರ್ಗಳ ಹತ್ರ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾವು ಜಯನಗರಕ್ಕೆ ಹೋಗಿದ್ದ ಸ್ವಲ್ಪ ಹೊತ್ತಿಗೆ ಪಾಪಕ್ಕೆ ಸ್ವಲ್ಪ ಜ್ವರ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ಅವನು ನನ್ನ ಬಿಟ್ಟು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ. ನನಗಂತೂ ಎತ್ಕೊಂಡು ಫುಲ್ ಎಡಗೈ ಅಂತೂ ಬಿದ್ದೇ ಹೋಗಿತ್ತು, ಅಷ್ಟು ನೋವು ಬಂದುಬಿಟ್ಟಿತ್ತು. ಬಟ್ ಆ ಪರಿಸ್ಥಿತಿಯಲ್ಲಿ ಮಕ್ಕಳು ಕೂಡ ಹಾಗೆ ಇರ್ತಾರಲ್ಲ, ಸೊ ಅವ್ರಿಗೆ ಒಂದು ಸೇಫ್ ಝೋನ್ ಬೇಕಿರುತ್ತೆ. ನಮ್ಮ ಅಮ್ಮನ ಹತ್ರನೇ ಇರಬೇಕು ಅಂತ ಅವ್ರಿಗೂ ಇರುತ್ತೆ. ಸೊ ಹಾಗಾಗಿ ನಾನು ಭರತನ ಹತ್ರ ಮಕ್ಕಳ ಹತ್ರ ಕೊಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅವನು ಹೋಗಲಿಲ್ಲ. ಇನ್ನೇನು ಮಾಡಲಿ ಅಂತ ನಾನೇ ಎತ್ಕೊಂಡೆ. ಅವ್ನು ಆಟಾಡ್ಸೋಣ ಅಂದ್ಬಿಟ್ಟು ಒಂದು ಬಲೂನ್ ತೊಗೊಂಡು, ಮಗುಗೂ ಅಷ್ಟೇ ಒಂದು 3-4 ಜೊತೆ ಬಟ್ಟೆ ಬೇಕಿತ್ತು. ಸೊ ಡೈಲಿ ಯೂಸ್ಗೆ ಅದನ್ನು ತೊಗೊಂಡು, ಮಾಮೂಲಿ ನಮಗೆ ಆಳುಮುಳು ಎಲ್ಲ ತೊಗೊಂಡು, ಮತ್ತು ನಮ್ಮ ಅಕ್ಕ ನಂಗೊಂದು ಜೊತೆ ಡ್ರೆಸ್ ಕೂಡ ಕೊಡಿಸ್ತಾ ಇದ್ದಾಳೆ. ಅದು ಯಾಕೆ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಪಾಪುಗೆ ಜ್ವರ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಅಕ್ಕ ಬೇಡ ಬಾ ಇನ್ನೇನು ತೊಗೊಳ್ಳೋದು, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬರೋಣ, ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಸೊ ಹಾಗಾಗಿ ಅವ್ನು ರೆಸ್ಟ್ ಮಾಡಲಿ, ಮನೆಗೆ ಹೋಗೋಣ ಅಂತ ಹೇಳಿ ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಸೀದಾ ಮನೆ ಕಡೆ ಬಂದ್ವಿ. ಪಾಪ ಎಷ್ಟು ತಲೆನೋವು ಗೊತ್ತಾ, ಅದಕ್ಕೆ ವಿಕ್ಸ್ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ. ಹೋಗ್ಬರೋಷ್ಟರಲ್ಲಿ ಫುಲ್ ಸುಸ್ತಾಗೋಯ್ತು. ಇನ್ನೂ ತುಂಬ ಅಂದರೆ ತುಂಬ ತೊಗೊಳೋದಿತ್ತು. ಬಟ್ ಪಾಪುಗೆ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಸ್ವಲ್ಪ ಜ್ವರ ಬಂದಂಗೆ ಆಯಿತು. ಸೊ ಹಾಗಾಗಿ ನಾನು ಬಂದಿದ್ವಿ ತೊಗೊಂಡು ಹೋಗ್ಬಿಡೋಣ ಅಂದ್ಕೊಂಡೆ. ಬಟ್ ನಮ್ಮ ಅಕ್ಕ ಬೇಡ ನಡಿ, ಪಾಪು ಸ್ವಲ್ಪ ಕಿರಿಕಿರಿ ಮಾಡ್ತಾವನೆ, ಇನ್ನೊಂದು ದಿನ ಬಂದರೆ ಆಯಿತು ಅಂತ ಹೇಳಿ ಕರ್ಕೊಂಬಂದ್ಬಿಟ್ಲು. ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀವಿ.
ಇದು ಸೀರೆಗಳು ಬ್ಲೌಸ್ ಮ್ಯಾಚ್ ಮಾಡೋಣ ಅಂತ ತೊಗೊಂಡೋದ್ವಿ. ಬಟ್ ಯಾವುದು ನಮ್ಗೆ ಇಷ್ಟನೇ ಆಗಲಿಲ್ಲ. ನಮ್ಗೆ ಇಷ್ಟ ಆಗಿದ್ದು ಪ್ರೈಸ್ ಜಾಸ್ತಿ ಆಗ್ತಿತ್ತು, ಪ್ರೈಸ್ ಕಮ್ಮಿ ಇರ್ತಾ ಇದ್ದಿದ್ದು ನಮ್ಗೆ ಇಷ್ಟ ಆಗ್ತಿರಲಿಲ್ಲ. ಹಿಂಗೆ ಆಗಿ ಯಾವ ಅಂಗಡಿಲೂ ನಮಗೆ ಸೀರೆ ಬ್ಲೌಸೇ ಇದಾಗಿಲ್ಲ, ಮ್ಯಾಚ್ ಆಗಿಲ್ಲ. ಸೊ ನಮ್ಮ ಅಕ್ಕ ಇನ್ನೇನು ಬಿಡು, ಅದೇ 700 ರೂಪಾಯಿಗೆ ಹೊಲಿಸ್ಕೊಂಡ್ರೆ ಆಯಿತು ಅಂತ ಕರ್ಕೊಂಬಂದ್ಬಿಟ್ಲು. ಇವಾಗ ಪಾಪುಗೆ ಇವಾಗ ಹೇಗಿದ್ರು ಬೇಸಿಗೆ ಅಲ್ವಾ, ಕಟ್ಟೋ ಬಟ್ಟೆ ಅವಾಗ ತೊಗೊಂಡಿದ್ದೆ, ಅದೆಲ್ಲ ಇವಾಗ ಸ್ವಲ್ಪ ಚಿಕ್ಕದಾಗ್ತಾಯಿತ್ತು. ಸೊ ಹಾಗಾಗಿ ಇವಾಗ ಅವನಿಗೆ ಒಂದು 3 ಕಟ್ಟೋ ಬಟ್ಟೆ ತಂದಿದ್ದೀನಿ. ಅವ್ನಿಗೆ ಯಾಕೆ ನಾನು ರಿಪೀಟೆಡ್ ಬಟ್ಟೆಗಳು ಹಾಕ್ತೀನಿ ಅಂದರೆ ಹಿಂಗೆ ನೋಡಿ, ಅವನಿಗೆ ಎಷ್ಟೇ ತೊಗೊಂಡ್ರು ಬೆಳೆಯೋ ಮಗು ಆಗಿರೋದ್ರಿಂದ ಒಂದು 3 ತಿಂಗಳು 4 ತಿಂಗಳಿಗೆಲ್ಲ ಆಲ್ರೆಡಿ ಅವ್ನು ಚಿಕ್ಕದಾಗ್ತಾನೆ ಹೋಗುತ್ತೆ. ಅದಕ್ಕೆ ನಾನು ಒಂದೊಂದು 6 ತಿಂಗಳಿಗೆ ಇಲ್ಲ ಒಂದು 8 ತಿಂಗಳಿಗೆಲ್ಲ ಒಂದು ಸೆಟ್ ತೊಗೊಂಡಿಟ್ಕೊಂಡು ಬರೀ ಅದೇ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಅದು ಚಿಕ್ಕದಾದ್ಮೇಲೆ ಬೇರೆ ತೊಗೋತೀನಿ. ಅದಕ್ಕೆ ಅವನು ವಿಡಿಯೋದಲ್ಲೆಲ್ಲ ರಿಪೀಟೆಡ್ ಬಟ್ಟೆಗಳಲ್ಲಿ ಕಾಣಿಸ್ಕೊಳ್ಳೋದು. ಸೊ ಅದೆಲ್ಲ ಚಿಕ್ಕದಾಗಿತ್ತಲ್ಲ, ಹಾಗಾಗಿ ಈ ಸಲ ಇದೊಂದು 3 ತಂದಿದ್ದೀನಿ. ನೋಡೋಣ, ಇದು ಹಾಕಿ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಹೋಗ್ತೀವಲ್ಲ ಅವಾಗ ಇನ್ನೊಂದು 4 ತಂದರೆ ಆಯಿತು ಅಂದ್ಬಿಟ್ಟು. ಚೆನ್ನಾಗಿದೆ ಎಲ್ಲ, ಪ್ರತಿಯೊಂದು ಕಲರ್ ಚೆನ್ನಾಗಿತ್ತು. ಸೊ ಹಾಗಾಗಿ ಇದೊಂದು 3 ಶೆಕೆ ಆಗಿರೋದ್ರಿಂದ ಬನ್ನಿ ಅಂತಾರದು 2 ತಂದಿದ್ದೆ, ಒಂದು ಆಲ್ರೆಡಿ ಹಾಕ್ಕೊಂಡಿದ್ದಾನೆ. ಸೊ ಇದೊಂದು 2 ಇಲ್ಲ, ಇದು 3 ತಂದಿದ್ದೆ. ಇನ್ನೊಂದು ನೇವಿ ಬ್ಲೂ ತಂದಿದ್ದೆ. ಸೊ ಅದಾದಮೇಲೆ ನೈಟ್ ಪ್ಯಾಂಟು ಇಲ್ಲೇ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಆವಾಗ ನಾವು 4th ಹೋಗ್ಬಿಟ್ಟು ಒಂದು ಸೆಟ್ ತೊಗೊಬಂದ್ಬಿಟ್ರೆ ವರ್ಷಾನ್ಗಟ್ಟಲೆ ಮಾತಾಡ್ತಾನೆ ಇರಲಿಲ್ಲ, ಆ ಥರ ಇರ್ತಿತ್ತು. ಬಟ್ ಇವಾಗಂತೂ ರೇಟು ಸ್ವಾಮಿ ಮಾತಾಡ್ಸೋಕ್ಕೆ ಆಗಲ್ಲ. ಸೊ ಇದು 150 ಆಯಿತು ಈ ಥರದ್ದು. ನಮ್ಮ ಅಕ್ಕನಿಗೊಂದು ನನಗೊಂದು. ಇದು ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ, ಇಲ್ಲ ಅವಳಿಗೆ ಆ್ಯಂಕಲ್ ಲೆಂತ್ ಬರ್ತಾ ಇದೆ, ನನಗೆ 3/4 ಬರ್ಬೋದು. ಸೊ ಇದೊಂದು, ಇದು 2. ಓಕೆ, ಇದೊಂದು 2 ಲಾಂಗ್ ಪ್ಯಾಂಟ್ಗಳು ಡೈಲಿ ಯೂಸ್ಗೆ ಅಂದ್ಬಿಟ್ಟು ನನಗೊಂದು ಅವಳಿಗೊಂದು ತೊಗೊಂಡ್ವಿ. ಸೊ 2 ಜೀನ್ಸ್ ತೊಗೊಂಡ್ರು. ಅಂದರೆ ಮೆಂಗೊಬ್ಲು ಇದು ಚೆನ್ನಾಗಿದೆ, ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಜಿಪ್ಪು ಬಟನ್ ಕೂಡ ಇದೆ, ಹಾಗಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಅವಳು ಕೆಲಸಕ್ಕೂ ಆಗುತ್ತೆ ಅಂತ 1-2 ಜೀನ್ಸ್ ತೊಗೊಂಡು, ಬ್ಲ್ಯಾಕ್ ಒಂದು ತೊಗೊಂಡು ಮತ್ತು ಲೈಟ್ ಬ್ಲೂ ಒಂದು ತೊಗೊಂಡಿದ್ದಾಳೆ, ಅದು ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟು ಇದು ಮಾಮೂಲಿ ಇನ್ನಷ್ಟು ತೊಗೊಂಡ್ವಿ. ನೆಕ್ಸ್ಟು ಒಂದು ಡಾರ್ಕ್ ಲಿಪ್ ಲೈನರ್ ಬೇಕಿತ್ತು. ಸೊ ಹಾಗಾಗಿ ಒಂದು ಡಾರ್ಕ್ ಲಿಪ್ ಲೈನರು, 2 ನೈಲ್ ಪಾಲಿಶ್ ತೊಗೊಂಡಿದ್ದೀವಿ. ಇದು ನಂಗೆ ತುಂಬ ಇಷ್ಟ ಆಯಿತು, ಈ ಕಲರ್ ನಮ್ಮ ಅಕ್ಕನಿಗೆ ಇಷ್ಟ ಆಯಿತು. ಸೊ ಹಾಗಾಗಿ 2 ನೈಲ್ ಪಾಲಿಶ್ ತೊಗೊಂಡಿದ್ದಾರೆ. ಅದಾದಮೇಲೆ ಒಂದು ಡ್ರೆಸ್ ಕೊಡಿಸಿದ್ರು, ತುಂಬಾ ಚೆನ್ನಾಗಿದೆ, ಕ್ಲಾತ್ ಅಂತೂ ಸಖತ್ತಾಗಿದೆ. ಎಲ್ಲದಕ್ಕೂ ಹಿಂಗೆ ಹೇಳ್ತೀನಿ ಅಂತಲ್ಲ, ನಿಜವಾಗ್ಲೂ ಇದು ಕ್ಲಾತ್ ತುಂಬ ಚೆನ್ನಾಗಿದೆ. 550 ಏನೋ ಆಯಿತು. ತುಂಬ ಟ್ರೆಂಡಿಂಗಲ್ಲಿದೆ ಅನಿಸುತ್ತೆ ಇದು, ಇವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅಲ್ಲೇನು ಬೇಜಾರು ಅಂದರೆ ಬಾರ್ಗಿನ್ ಮಾಡೋಕ್ಕಾಗಲ್ಲ, ಅದೇ ಬೇಜಾರು. ಫಿಕ್ಸ್ ರೇಟ್ ಅಂತ ಫಸ್ಟೇ ಹೇಳ್ಬಿಡ್ತಾರೆ. ಇಲ್ಲಿ ಶೋಲ್ಡರ್ ಹತ್ರ ಟೈನ್ ಮಾಡ್ಕೊಳ್ಳೋದು. ಓಕೆ, ಇದಕ್ಕೆ 2 ಪೀಸ್ ಸೆಟ್. ಇದು ಪ್ಯಾಂಟ್ ಕೂಡ ಬಂದಿದೆ, ಪ್ಯಾಂಟ್ ಜೊತೆಗೆ ಜೋಬ್ ಕೂಡ ಇದೆ. ಶನಿವಾರ ಹೇಗಿದ್ದರೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಸೊ ಹಾಗಾಗಿ ಬೇಕಾಗುತ್ತೆ ಅಂತ ಕೊಡಿಸಿದ್ದಾರೆ. ಕಲರು ಅಷ್ಟೇ, ಇದರಲ್ಲಿ ಪಿಂಕ್ ಇತ್ತು, ಬ್ಲ್ಯಾಕ್ ಇತ್ತು, ಮಸ್ಟರ್ಡ್ ಎಲ್ಲೋ ಇತ್ತು, ಮೆಂತ್ಯ ಕಲರ್ ಇತ್ತು. ಬಟ್ ನಮ್ಮ ಹತ್ರ ಈ ಕಲರ್ ಅವ್ರು ಡಾರ್ಕ್ ಪಿಂಕ್ ತುಂಬಾ ಚೆನ್ನಾಗಿತ್ತು, ಅದು ತಗೊಂಡ್ರು. ಬಟ್ ಆಲ್ಮೋಸ್ಟ್ ತುಂಬ ಡ್ರೆಸ್ಗಳಿದ್ದಾವೆ ಆ ಕಲರಲ್ಲಿ, ಹಾಗಾಗಿ ಸೊ ಇದೊಂದು 550 ಕೊಟ್ಟು ಇದೊಂದು ಡ್ರೆಸ್ ತಂದ್ವಿ. ಪಾಪುಗೆ ಆಟ ಆಡೋಕ್ಕೆ ಇದೊಂದು ಗೊಂಬೆ ತೊಗೊಂಡ್ವಿ, ಅಷ್ಟೇ ಅನಿಸುತ್ತೆ. ನಾನು ಸ್ವಲ್ಪ ತಿನ್ಕೊಂಡು ಉಣ್ಕೊಂಡು ಅಲ್ಲೆಲ್ಲ ಓಡಾಡಿಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಟೈಮ್ ಇದ್ದಿದ್ರೆ ಭರತ ಲಡ್ಡುಗೆಲ್ಲ ಪ್ಯಾಂಟ್ಗಳು, ಸ್ಲಿಪ್ಪರು, ನಮಗೂ ಡೈಲಿ ಯೂಸ್ಗೆ ಸ್ಲಿಪ್ಪರು ಎಲ್ಲ ಬೇಕಿತ್ತು. ಬಟ್ ಏನು ಮಾಡೋದು, ಬೇಗ ಬಂದುಬಿಟ್ವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.